ದಲಿತ ಸಚಿವರ ವಿರುದ್ಧ ಹೈಕಮಾಂಡ್ಗೆ ದೂರು ಸಲ್ಲಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಪಕ್ಷದ ಅಧ್ಯಕ್ಷ, ದೆಹಲಿಗೆ ಹೋದರೆ ವರಿಷ್ಠರನ್ನ ಭೇಟಿ ಆಗ್ತೀನಿ. ಕಾಂಗ್ರೆಸ್ ಆಫೀಸಿಗೆ ಬಿಟ್ಟು ನಾನೇನು ಬಿಜೆಪಿ ಆಫೀಸ್ಗೆ ಹೋಗ್ಲಾ ಅಥವಾ RSS ಕಚೇರಿ ಕೇಶವ ತಪ್ಪಕ್ಕೆ ಹೋಗ್ಲಾ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾನು ಅಧ್ಯಕ್ಷರಿ ಹೋಗ್ತೀನಿ ಅಂತ. ಬಿಜೆಪಿ ಕಚೇರಿಗೆ ಹೋಗೋದಕ್ಕಾಗುತ್ತಾ? ದೊಡ್ಡವರಿಂದ ಎಲ್ಲವನ್ನೂ ಕೂಡ ಭೇಟಿ ಮಾಡ್ತೀನಿ, ಎಲ್ಲರನ್ನೂ ಭೇಟಿ ಮಾಡ್ತೇನೆ. ಯಾರ ಬಗ್ಗೆನೂ ಕೂಡ ನಾನು ದೂರು ಕೊಡೋಕ್ಕೆ ಹೋಗಿಲ್ಲ. ಆ ರೀತಿ ಬಂದಿದ್ದೆಲ್ಲ ಕೂಡ ಕಪೋಲ ಕಲ್ಪಿತ ಸ್ಟೋರಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಪಕ್ಷದ ಅಧ್ಯಕ್ಷ, ನನಗೆ ನಮ್ಮ ಪಾರ್ಟಿ ಕಚೇರಿ ಒಂದು ದೇವಸ್ಥಾನ ಇದ್ದಂಗೆ. My party office in Delhi is like my temple. Whenever I go, no, whether I meet anyone or not, just I go pray and come there. But it is the chair which has made me sit in this chair. So it is, should I go to BJP office? Do you want me to go to Keshav Krupa? Or you want me to go to BJP office? It is my office. It is my temple. ನೋಡ್ರಿ, ನಾನು ಯಾವ ಪ್ರಾರ್ಥನೆ ಅವಶ್ಯಕತೆನೂ ಇಲ್ಲ. ಅರ್ಥ ಆಗೈತ್ಯಾ? ನಾನೇ ಹೋಗ್ತೀನಿ, ನಂದು ಏನಾದ್ರು ಮಾತಾಡ್ತೀನಿ. ನನ್ನಂಗೆ 4-5 ಜನ ಮಿನಿಸ್ಟ್ರು ನನ್ನ ಜೊತೆ ಬಂದ್ರು. ನನಗೆ ಯಾರು ಟೈಮು ಕೇಳಿಲ್ಲ. ನಾನಾಗ ಸುಮ್ಮನೆ ಮಂತ್ರಿಗಳು ನಮ್ಗೆ ಟೈಮ್ ತೊಗೊಂಡು ನಡೀರ ನಾನು ಬರ್ತೀನಿ ಅಂತ ಹೋದೆ. ಜಸ್ಟ್ ಹಲೋ 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 ಅಂತೇಳಿ ಪ್ಯೂನಿಂದ ಹಿಡಿದು ದೊಡ್ಡವ್ರ ಗಂಟ ಮಾತಾಡ್ಸ್ಕೊಂಡು ಬರ್ತಾ ಇರ್ತೀನಿ. ನೋ 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 ನೋ, ಇಟ್ ಈಸ್ ಆಲ್ ಬೋಗಸ್, ಆಲ್ ಪ್ಲಾಂಟೆಡ್ ಸ್ಟೋರಿ. There are a lot of planting stories on various issues.